ನಿಜ ಹೇಳಬೇಕು ಅಂದರೆ ಈ ಟ್ರಿಪ್ ಫುಲ್ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ಸುಮ್ಮನೆ ಕೂತ್ಕೊಂಡಿದ್ದೆ, ಬೇಜಾರಾಗ್ತಾ ಇತ್ತು, ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅದೇ ಟೈಮಲ್ಲಿ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಬಾ ಎಲ್ಲಾದರೂ ಹೋಗೋಣ ಅಂತ ಕೇಳಿದೆ. ಆಗ ನನ್ನ ಫ್ರೆಂಡು ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳ್ದ. ನಾನಿದ್ದವನು ಯೋಚನೆ ಮಾಡಿ ತಲೆಗೊಂದು ಐಡಿಯಾ ಬಂತು. ಆಗ ಸ್ಕೂಬಾ ಡೈವ್ ಹೋಗೋಣ ಅಂತ ಕೇಳಿದೆ. ಅವನು ಸ್ಟ್ರೈಟಾಗೆ ಯಾವುದೇ ಥರ ಯೋಚನೆ ಮಾಡ್ದಂಗೆ ಸರಿ ಹೋಗೋಣ ಅಂದ. ಅಷ್ಟೇ, ಪ್ಲ್ಯಾನ್ ಫಿಕ್ಸ್ ಆಯಿತು. ಹಾಗೆ ನಾವು 3 ಜನ ನೇತ್ರಾಣಿ ಐಲ್ಯಾಂಡ್ ಕಡೆಗೆ ಹೊರಟ್ವಿ. ಏನು ಸಿಗುತ್ತೆ ಅಂತ ಹೋದ್ವಿ. ಆದರೆ ಅಲ್ಲಿ ಸಿಕ್ಕಿದ್ದು ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಲ್ಡು. ಇದು ನಮ್ಮ ಜರ್ನಿ ಟು ನೇತ್ರಾಣಿ ಐಲ್ಯಾಂಡ್. ಎಗರ್ಸು ಎಗರ್ಸು ಎಗರ್ಸು. ವೆರಿ ಗುಡ್. ನಮ್ಮ ಜರ್ನಿ ಮುರುಡೇಶ್ವರ ಬೀಚಿಂದ ಸ್ಟಾರ್ಟ್ ಆಯಿತು. ಪ್ಲ್ಯಾನ್ ಸಡನ್ ಆಗಿರೋದ್ರಿಂದ ಮೊದಲೇ ಏನು ಬುಕ್ಕಿಂಗ್ ಇರಲಿಲ್ಲ ಅಲ್ವಾ, ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ ಮಾಡಿದ್ವಿ. ಸೊ ಬೀಚ್ಗೆ ಬಂದಮೇಲೆ ಸ್ಕೂಬಾ ಆಪ್ಷನ್ಸ್ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಗ ಸ್ಕೂಬಾ ಸ್ಪಿರಿಟ್ ಅಂತ ಒಂದು ಕಂಪನಿ ಸಿಕ್ತು. ಸ್ವಲ್ಪ ಡೌಟಲ್ಲಿತ್ತು, ಆದರೂ ಟ್ರೈ ಮಾಡೋಣ ಅಂತ ಸ್ಲಾಟ್ ನೋಡಿಕೊಂಡು ಇಮಿಡಿಯೇಟಾಗಿ ಬುಕ್ ಮಾಡಿದ್ವಿ. ನೇತ್ರಾಣಿ ಐಲ್ಯಾಂಡ್ ಬಂದು ಮುರುಡೇಶ್ವರದಿಂದ ಸುಮಾರು 20 ಕಿಲೋಮೀಟ್ರ್ ದೂರದಲ್ಲಿದೆ. ಅಲ್ಲಿಗೆ ಹೋಗೋಕ್ಕೆ ಆಲ್ಮೋಸ್ಟ್ 1 ಅವರ್ ಬೇಕು. ಸೊ ಬೋಟಲ್ಲಿ ಹೋಗ್ತಾ ಇದ್ದಾಗ ಸ್ವಲ್ಪ ಭಯ, ಸ್ವಲ್ಪ ಎಕ್ಸೈಟ್ಮೆಂಟು. ಆ ಜರ್ನಿ ಎಲ್ಲ ಏನಾಗುತ್ತೆ ಅಂತ ಥಾಟ್ಸ್ ಜೊತೆಗೆ ನೇತ್ರಾಣಿ ಕಡೆಗೆ ಹೋಗ್ತಾ ಇದ್ದೀವಿ. ಬೋಟಲ್ಲಿ ಹೋಗ್ತಿರ್ಬೇಕಾದ್ರೇ ನಮ್ಮ ಎಕ್ಸೈಟ್ಮೆಂಟು ತುಂಬ ಪೀಕಲ್ಲಿತ್ತು. ನೀವೇ ನೋಡಿ ಎಷ್ಟು ಪೀಕಲ್ಲಿತ್ತು ಅಂತ. ಅಲ್ಲಿಗೆ ರೀಚ್ ಆದಮೇಲೆ ನಾವೆಷ್ಟು ಎಂಜಾಯ್ ಮಾಡಿದ್ವಿ ಅಂತ ನೀವೇ ನೋಡಿ. ಇವಾಗ ಮೇನ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ, ದ ಸ್ಕೂಬಾ ಡೈವ್.
ನಿಜ ಹೇಳಬೇಕು ಅಂದರೆ ಈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಆಯಿತು, ಆದರೆ ನೀರೊಳಗಡೆ ಹೋದ್ಮೇಲೆ ಎಲ್ಲ ಚೇಂಜ್ ಆಯಿತು. ಒಳಗಡೆ ಕಾಮಾಗಿತ್ತು, ಸೈಲೆಂಟ್ ಆಗಿತ್ತು, ಟೈಮ್ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಆದರೆ ಆ ಮೂಮೆಂಟ್ ಮಾತ್ರ ನೆನಪಲ್ಲಿ ಉಳಿಯುತ್ತೆ. ಈ ಟ್ರಿಪ್ಪು ಸಡನ್ನಾಗಿ ಸ್ಟಾರ್ಟ್ ಆಯಿತು, ಆದರೆ ಲೈಫ್ ಲಾಂಗ್ ನೆನಪಲ್ಲಿ ಉಳಿಯುತ್ತೆ. ಇದು ಜಸ್ಟ್ ಸ್ಕೂಬಾ ಡೈವ್ ಅಲ್ಲ, ತುಂಬ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸರಿ, ಹಾಗಾದರೆ ಮತ್ತೆ ನೆಕ್ಸ್ಟ್ ಟ್ರಿಪ್ಪಲ್ಲಿ ಸಿಗೋಣ ಅಂತ ಹೇಳಿ ಬಾಯ್.